ನಮಸ್ಕಾರ ಪ್ರಿಯ ವಿದ್ಯಾರ್ಥಿ ಮಿತ್ರರೇ, ಈ ವಿಡಿಯೋದಲ್ಲಿ ಸಮಾಜ ವಿಜ್ಞಾನ ಭಾಗ 2 8ನೇ ತರಗತಿ ಇತಿಹಾಸ ವಿಭಾಗದಲ್ಲಿ ಬರುವಂತಹ 16ನೇ ಪಾಠ ಮೌರ್ಯರು ಮತ್ತು ಕುಶಾಣರು. ಈ ಪಾಠದ ವಿಶ್ಲೇಷಣೆ ಈ ವಿಡಿಯೋದಲ್ಲಿದೆ. ಇದರ ಸದುಪಯೋಗವನ್ನು ಪಡಿಸಿಕೊಳ್ಳಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇತಿಹಾಸ ಅಧ್ಯಾಯ 16 ಮೌರ್ಯರು ಮತ್ತು ಕುಶಾಣರು. ಈ ಚಾಪ್ಟರ್ನ ನಾವು ಏನೇನು ಸ್ಟಡಿ ಮಾಡ್ತೀವಿ ಅಂದರೆ, ಈ ಅಧ್ಯಾಯದ ಅಧ್ಯಯನದ ನಂತರ ಈ ಕೆಳಗಿನ ಅಂಶಗಳನ್ನು ತಿಳಿಯುವಿರಿ. ಇವೆಲ್ಲ ಇದನ್ನು ತಿಳ್ಕೊತೀರಾ. ಫಸ್ಟ್ ಪಾಯಿಂಟ್, ಭಾರತ ಕಂಡ ಮೊದಲ ಸಾಮ್ರಾಜ್ಯ ಮೌರ್ಯ ಸಾಮ್ರಾಜ್ಯ. ಸೆಕೆಂಡ್ ಪಾಯಿಂಟ್, ಮೌರ್ಯ ಸಾಮ್ರಾಜ್ಯದ ಸುಪ್ರಸಿದ್ಧ ದೊರೆ ಅಶೋಕನ ಸಾಧನೆ, ಆಡಳಿತ ಮತ್ತು ಕೊಡುಗೆಗಳು. ಮೂರನೇದು, ಕುಶಾಣರ ಇತಿಹಾಸ ಹಾಗೂ ಕಾನಿಷ್ಕನ ಆಡಳಿತ ಮತ್ತು ವಾಸ್ತುಶಿಲ್ಪಕ್ಕೆ ಕೊಡುಗೆಗಳು. ಫೋರ್ತ್ ಪಾಯಿಂಟ್, ಮೌರ್ಯರ ಕಾಲದಲ್ಲಿನ ಅಶೋಕನ ಸಾಮ್ರಾಜ್ಯದ ಪ್ರದೇಶಗಳನ್ನು ಭಾರತದ ಭೂಪಟದಲ್ಲಿ ಗುರುತಿಸುವುದು ಹಾಗೂ ಕಾನಿಷ್ಕನ ಸಾಮ್ರಾಜ್ಯದ ಪ್ರದೇಶವನ್ನು ಸಹ ಭಾರತದಲ್ಲಿ ಭೂಪಟದಲ್ಲಿ ಗುರುತಿಸುವುದನ್ನು ನಾನು ಹೇಳ್ಕೊಡ್ತೀನಿ. ಆದರೆ ಈ ಪಾಠದಲ್ಲಿಲ್ಲ, ನಾನು ಬೇರೆ ಪುಸ್ತಕದಿಂದ ತೆಗೆದುಕೊಂಡು ಕಾನಿಷ್ಕ ಭಾರತದ ಭೂಪಟದಲ್ಲಿ ಗುರುತಿಸುವುದನ್ನು ನಾನು ನಿಮಗೆ ತಿಳಿಸ್ತೇನೆ. ಮೌರ್ಯ ಸಾಮ್ರಾಜ್ಯ, ಕಿಂಗ್ಡಮ್ ಆಫ್ ಮೌರ್ಯಸ್. ಭಾರತ ಕಂಡ ಮೊದಲ ಸಾಮ್ರಾಜ್ಯ ಮೌರ್ಯರದು. ಇವರು ಮಗಧದಿಂದ ರಾಜ್ಯವನ್ನು ಆಳಿದರು. ಚಂದ್ರಗುಪ್ತ ಮೌರ್ಯ, ಬಿಂದುಸಾರ ಹಾಗೂ ಅಶೋಕ ಈ ಮನೆತನದ ರಾಜರುಗಳಲ್ಲಿಯೇ ಪ್ರಮುಖರು. ಈ ರಾಜಮನೆತನವು ಚಂದ್ರಗುಪ್ತ ಮೌರ್ಯನಿಂದ ಸ್ಥಾಪನೆಯಾಯಿತು. ಇವನ ಪ್ರಖ್ಯಾತಿಯನ್ನು ಗ್ರೀಕರ ರಾಯಭಾರಿಯಾಗಿದ್ದ ಮೆಗಾಸ್ತನೇಸನು ಇಂಡಿಕಾದಲ್ಲಿ ದಾಖಲಿಸಿ ಅಮರಗೊಳಿಸಿದನು. ಬೇರೆ ಗ್ರೀಕ್ ಬರಹಗಾರರ ಕೃತಿಗಳಲ್ಲಿ ಇದರ ವಿವರಣೆಯ ತುಣುಕುಗಳು ಮಾತ್ರ ಉಲ್ಲೇಖವಾಗಿದೆ. ಚಂದ್ರಗುಪ್ತ ಮೌರ್ಯನ ಮಂತ್ರಿಯಾಗಿದ್ದವನು ವಿಷ್ಣುಗುಪ್ತ. ಇವನು ಕೌಟಿಲ್ಯನೆಂದು ಚಾಣಕ್ಯನೆಂದು ಪ್ರಖ್ಯಾತನಾದವನು. ಇವನ ವಿಚಾರಗಳು ಅರ್ಥಶಾಸ್ತ್ರ ಎಂಬ ಕೃತಿಯಲ್ಲಿ ವಿವರಿಸಲ್ಪಟ್ಟಿದೆ. ಇದರ ವಿಶ್ಲೇಷಣೆಯನ್ನು ಮಾಡೋಣ. ಭಾರತ ಕಂಡ ಐತಿಹಾಸಿಕವಾಗಿ ಪ್ರಥಮ ಬಾರಿಗೆ ಸಾಮ್ರಾಜ್ಯವನ್ನು ಸ್ಥಾಪಿಸಿದವರು ಮೌರ್ಯರು. ಇವರು ಮಗಧದಿಂದ ರಾಜ್ಯವಾಳಿದರು. ವಿದ್ಯಾರ್ಥಿ ಮಿತ್ರರೇ, ಇದು ಪ್ರಾಚೀನ ಕಾಲದ ಭಾರತದ ಭೂಪಟ. ಮಗಧ ಇಲ್ಲಿ ಬರ್ತದೆ, ಗಮನಿಸಿ. ಈ ಭಾಗದಿಂದ ಮೌರ್ಯರು ತಮ್ಮ ಸಾಮ್ರಾಜ್ಯವನ್ನು ಆಳ್ತಾರೆ. ಪಾಟಲಿಪುತ್ರ ಇವರ ರಾಜಧಾನಿಯಾಗಿರ್ತದೆ. ಈ ಸಾಮ್ರಾಜ್ಯದಲ್ಲಿ ಪ್ರಸಿದ್ಧವಾದ ರಾಜರುಗಳೆಂದರೆ ಚಂದ್ರಗುಪ್ತ ಮೌರ್ಯ, ಬಿಂದುಸಾರ ಹಾಗೂ ಅಶೋಕ. ಈ ಮನೆತನದ ಪ್ರಖ್ಯಾತ ರಾಜರು. ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪಿಸಿದವನು ಚಂದ್ರಗುಪ್ತ ಮೌರ್ಯ. ಇವನ ಪ್ರಸಿದ್ಧಿಯನ್ನು ಅಂದರೆ ಪ್ರಖ್ಯಾತಿಯನ್ನ ಗ್ರೀಕರ ರಾಯಭಾರಿಯಾಗಿದ್ದ ಮೆಗಾಸ್ತನೇಸನನು ತನ್ನ ಗ್ರಂಥವಾದ ಇಂಡಿಕಾದಲ್ಲಿ ಎಲ್ಲ ವಿವರಗಳನ್ನು ದಾಖಲಿಸಿದ್ದಾನೆ. ಈ ವಿಷಯವನ್ನು ನಾವು ಬೇರೆ ಗ್ರೀಕ್ ದೇಶದ ಬರಹಗಾರರಿದ್ದಾರಲ್ಲ ಅವರ ಕೃತಿಗಳಲ್ಲಿ ಅಂದರೆ ಗ್ರಂಥಗಳಲ್ಲಿ ಈ ವಿವರಣೆಯ ತುಣುಕುಗಳು ಅಂದರೆ ವಿಷಯಗಳು ಮಾತ್ರ ಉಲ್ಲೇಖವಾಗಿವೆ. ಅಲ್ಲಿ ಚಂದ್ರಗುಪ್ತ ಮೌರ್ಯನ ಮಂತ್ರಿಯಾಗಿದ್ದವನು, ಬಹಳ ಫೇಮಸ್ ಆಗಿದ್ದವನು ಇವನು ವಿಷ್ಣುಗುಪ್ತ. ಇವನನ್ನು ಚಾಣಕ್ಯ, ಕೌಟಿಲ್ಯ ಅಂತಲೂ ಸಹ ಬೇರೆ ಬೇರೆ ಹೆಸರುಗಳಿಂದ ಕರೆಯುತ್ತಿದ್ದರು. ಇವನ ವಿಚಾರಗಳು ಅರ್ಥಶಾಸ್ತ್ರ ಎಕನಾಮಿಕ್ಸ್ ಎಂಬ ಕೃತಿಯಲ್ಲಿ ವಿವರಿಸಲ್ಪಟ್ಟಿದೆ. ಈಗ ನಾವು ಅರ್ಥಶಾಸ್ತ್ರದ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ. ಅರ್ಥಶಾಸ್ತ್ರ 1902ರಲ್ಲಿ ಮೈಸೂರಿನ ಓರಿಯೆಂಟಲ್ ಗ್ರಂಥಾಲಯದಲ್ಲಿ ಆರ್ ಶ್ಯಾಮಶಾಸ್ತ್ರಿ ಅವರು ಕೌಟಿಲ್ಯನು ರಚಿಸಿದ ಅರ್ಥಶಾಸ್ತ್ರದ ಹಸ್ತಪ್ರತಿಯನ್ನು ಪತ್ತೆ ಮಾಡಿದರು. 1902ರಲ್ಲಿ ಅಂದರೆ 1902 ಮೈಸೂರಿನಲ್ಲಿ ಓರಿಯೆಂಟಲ್ ಗ್ರಂಥಾಲಯ ಅಂತ ಇದೆ. ಅಲ್ಲಿ ಆರ್ ಶ್ಯಾಮಶಾಸ್ತ್ರಿ ಅವರು ನಮ್ಮ ಕರ್ನಾಟಕದವರು ನೋಡಿ. ಅದರಲ್ಲೂ ಸಹ ಪ್ರಾಚೀನ ಭಾರತದಲ್ಲಿ ಬಹಳ ಪ್ರಸಿದ್ಧವಾದ ಕೃತಿಯನ್ನು ಬರೆದಂಥ ಕೌಟಿಲ್ಯನ ವಿಚಾರಧಾರೆಯಾದ ಅರ್ಥಶಾಸ್ತ್ರದ ಹಸ್ತಪ್ರತಿ ಅಂದರೆ ಕೈಯಿನಿಂದಲೇ ಬರೆಯುವಂಥ ಪ್ರತಿಗೆ ಹಸ್ತಪ್ರತಿ ಅಂತ ಕರಿತೀವಿ. ಅಂತಹ ಹಸ್ತಪ್ರತಿಯನ್ನು ಪತ್ತೆ ಮಾಡ್ತಾರೆ, ಗುರುತಿಸ್ತಾರೆ. ಇದು ಪಾಶ್ಚಾತ್ಯ ಜಗತ್ತು ಕಂಡುಕೊಂಡ ಅರ್ಥಶಾಸ್ತ್ರಕ್ಕಿಂತ ಭಿನ್ನವಾಗಿದೆ. ಇದು ಪಾಶ್ಚಿಮಾತ್ಯ ಜಗತ್ತು, ವೆಸ್ಟರ್ನ್ ಕಂಟ್ರೀಸ್ ಅಂತ ಕರಿತೀವಿ. ಯುರೋಪ್ ಖಂಡದಲ್ಲಿರುವಂಥ ದೇಶಗಳು, ಅಮೆರಿಕ ಖಂಡದಲ್ಲಿರುವಂಥ ದೇಶಗಳು ಇವೆಲ್ಲವನ್ನು ಸಹ ಪಾಶ್ಚಾತ್ಯ ಜಗತ್ತು ಅಂತ ಕರಿತೀವಿ. ಅದರಲ್ಲಿ ಕಂಡುಕೊಂಡಂತಹ ಅರ್ಥಶಾಸ್ತ್ರಕ್ಕಿಂತ ಬಹಳ ವ್ಯತ್ಯಾಸವಾಗಿದೆ. ಬಹಳ ವಿಚಾರಧಾರೆಗಳು ಈ ಪುಸ್ತಕದಲ್ಲಿ ಇದ್ದಾವೆ. ಅವುಗಳೆಂದರೆ ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ ರಾಜ್ಯಾಡಳಿತ ಕ್ರಮಗಳು. ರಾಜ್ಯ ಅಂದ್ರೇನು, ರಾಜ್ಯದ ಆಡಳಿತ ಕ್ರಮಗಳು ಹೇಗಿರಬೇಕು, ಅರಸ ಅಂದ್ರೆ ರಾಜ ಅಂದ್ರೇನು, ರಾಜ್ಯದ ಮುಖ್ಯಸ್ಥನಾಗಿರುವಂತಹ ಅರಸನಿಗೆ ಸಹಾಯ ಮಾಡುವಂಥ ಪ್ರಧಾನಿಯ ಕರ್ತವ್ಯಗಳೇನು ಅಂದರೆ ಮತ್ತಿತರ ಜವಾಬ್ದಾರಿಗಳನ್ನು, ವಿದೇಶಾಂಗ ನೀತಿಯನ್ನು, ಫಾರಿನ್ ಪಾಲಿಸಿ, ಎಕ್ಸ್ಟರ್ನಲ್ ಅಫೇರ್ಸ್, ನಮ್ಮ ರಾಷ್ಟ್ರ ಬೇರೆ ರಾಷ್ಟ್ರಗಳೊಡನೆ ಯಾವ ರೀತಿ ಸ್ನೇಹ ಬಾಂಧವ್ಯಗಳನ್ನು ಹೊಂದಿರಬೇಕು ಹಾಗೂ ಹಣಕಾಸಿನ ನಿರ್ವಹಣೆಯನ್ನು, ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅನ್ನು ಚರ್ಚಿಸಲಾಗಿದೆ ಆಗಿನ ಕಾಲದ ಅರ್ಥಶಾಸ್ತ್ರದ ಗ್ರಂಥದಲ್ಲಿ ಮಕ್ಕಳೇ. ಹಾಗೂ ಗೂಢಾಚಾರ ಇಲಾಖೆ, ಇಂಟೆಲಿಜೆನ್ಸಿ ಡಿಪಾರ್ಟ್ಮೆಂಟ್ ಅಂತೀವಲ್ಲ ಅದು, ಸೈನ್ಯ ವ್ಯವಸ್ಥೆ, ಆರ್ಮಿಯ ಬಗ್ಗೆ, ಆರ್ಮಿ ಸಿಸ್ಟಮ್ ಬಗ್ಗೆ ವಿಶೇಷ ಒತ್ತನ್ನು ಅರ್ಥಶಾಸ್ತ್ರದಲ್ಲಿ ನೀಡಲಾಗಿದೆ. ಕೌಟಿಲ್ಯನ ಅರ್ಥಶಾಸ್ತ್ರವು ಸಾವಿರಾರು ವರ್ಷಗಳ ನಂತರವೂ ತನ್ನ ವೈಶಿಷ್ಟ್ಯದಿಂದಾಗಿ ಜಗತ್ತಿನಾದ್ಯಂತ ವಿದ್ವಾಂಸರನ್ನು ಆಕರ್ಷಿಸುತ್ತಿದೆ. ನೋಡಿ, ಕೌಟಿಲ್ಯನ ಅರ್ಥಶಾಸ್ತ್ರ ಇದೆಲ್ಲ ಸಾವಿರಾರು ವರ್ಷಗಳಾಗಿದ್ದಾವೆ ಇದನ್ನು ಬರೆದು. ಈಗಲೂ ಸಹ ಜಗತ್ತಿನಾದ್ಯಂತ ರಾಜಕೀಯ ವಿದ್ವಾಂಸರನ್ನು,
ರಾಜಕೀಯ ತಜ್ಞರನ್ನು, ಪರಿಣಿತರನ್ನು ಆಕರ್ಷಣೆ ಮಾಡ್ತಾ ಇದೆ. ಈ ಸಾಮ್ರಾಜ್ಯದ ಪ್ರಖ್ಯಾತ ಅರಸನಾದ ಸಾಮ್ರಾಟ ಅಶೋಕ, ಇವನನ್ನು ಧರ್ಮಾಶೋಕ ಅಂತ ಕರೀತಾರೆ, ಅಶೋಕ ಮಹಾಶಯ ಅಂತ ಇತಿಹಾಸಕಾರರು ಉಲ್ಲೇಖ ಮಾಡ್ತಾರೆ. ಇವನ ಬಗ್ಗೆ ತಿಳಿದುಕೊಳ್ಳೋಣ. ಅಶೋಕನು ಈ ಮನೆತನದ ಸುಪ್ರಸಿದ್ಧ ದೊರೆ. ಈ ಕಾಲದಲ್ಲಿ 5 ಪ್ರಮುಖ ನಗರ ಕೇಂದ್ರಗಳನ್ನು ನಾವು ಗುರುತಿಸಬಹುದು. ಅವೆಂದರೆ ಮೌರ್ಯರ ರಾಜಧಾನಿಯಾಗಿದ್ದ ಪಾಟಲಿಪುತ್ರ, ತಕ್ಷಶಿಲಾ, ಉಜ್ಜಯಿನಿ, ಕಳಿಂಗ ಹಾಗೂ ಸುವರ್ಣಗಿರಿ. ಇವು ಬಹುಮುಖ್ಯ ಸಂಪರ್ಕ ಮಾರ್ಗಗಳು ಆಗಿದ್ದವು. ಪ್ರಾಚೀನ ಭಾರತದ ಭೂಪಟದಲ್ಲಿ ಅಶೋಕನ ಸಾಮ್ರಾಜ್ಯದ ಬಗ್ಗೆ ತಿಳಿಯೋಣ. ನೋಡಿ, ಈ ಭಾಗದಲ್ಲಿ ಅಂದ್ರೆ ಬಿಹಾರ ರಾಜ್ಯ ಬರ್ತದೆ. ಈಗ ಇಲ್ಲಿ ಪಾಟಲಿಪುತ್ರ ಇದೆ. ಈ ಭಾಗ ತಕ್ಷಶಿಲಾ, ಇದು ಈಗ ಪಾಕಿಸ್ತಾನದಲ್ಲಿದೆ. ಇಲ್ಲಿ ಗಮನಿಸಿ, ಉಜ್ಜಯಿನಿ ಈಗ ಮಧ್ಯಪ್ರದೇಶ ರಾಜ್ಯದಲ್ಲಿ ಬರ್ತದೆ. ಭಾಗ ನೋಡಿ ಕಳಿಂಗ, ಈಗ ಇದು ಬಹುತೇಕವಾಗಿ ಒಡಿಸ್ಸಾ ರಾಜ್ಯದಲ್ಲಿ ಬರ್ತದೆ. ಹಾಗೂ ಕರ್ನಾಟಕದಲ್ಲಿ ಬರುವಂತಹದ್ದು ಸುವರ್ಣಗಿರಿ, ಮಸ್ಕಿ. ನೋಡಿ, ಕರ್ನಾಟಕವು ಸಹ ಆಗಿನ ಕಾಲದಲ್ಲಿ ಅಶೋಕನ ಸಾಮ್ರಾಜ್ಯದ ಭೂಭಾಗವಾಗಿತ್ತು. ತಕ್ಷಶಿಲೆಯು ವಾಯುವ್ಯ ಭಾರತದ ದ್ವಾರವಾಗಿತ್ತು. ನಾನು ಆಗ್ಲೇ ಇದ್ರ ಬಗ್ಗೆ ತೋರಿಸಿದ್ದೇನೆ. ಭಾರತದ ಭೂಪಟದಲ್ಲಿ ದ್ವಾರ ಅಂದ್ರೆ ಬಾಗಿಲಾಗಿತ್ತು. ಉಜ್ಜಯಿನಿ ಉತ್ತರದಿಂದ ದಕ್ಷಿಣ ವ್ಯಾಪಾರ ಮಾರ್ಗವಾಗಿತ್ತು. ಉಜ್ಜಯಿನಿ ಪ್ರದೇಶ ಇತ್ತಲ್ಲ, ಉತ್ತರದಿಂದ ಅಂದ್ರೆ ಉತ್ತರ ಭಾರತದಿಂದ ದಕ್ಷಿಣ ಭಾರತಕ್ಕೆ ವ್ಯಾಪಾರ ಮಾಡುವಂತ ಮಾರ್ಗ ಅಂದ್ರೆ ದಾರಿಯಾಗಿತ್ತು. ಕಳಿಂಗವು ಗಂಗಾ ನದಿಯ ಮಾರ್ಗವಾಗಿ ಸಮುದ್ರಕ್ಕಿದ್ದ ಮಹಾದ್ವಾರ. ಕಳಿಂಗ ಇತ್ತಲ್ಲ, ಆ ಪ್ರದೇಶ ಗಂಗಾ ನದಿಯ ದಾರಿಯಲ್ಲಿ ಸಮುದ್ರ ಮಾರ್ಗಕ್ಕೆ ಮಹಾ ಹೆಬ್ಬಾಗಿಲಾಗಿತ್ತು. ಸುವರ್ಣಗಿರಿಯು ದಖನ್ ಹೃದಯದ ಭಾಗವಾದ ಇಂದಿನ ಕರ್ನಾಟಕದಲ್ಲಿದೆ. ಬಹಳ ಹೆಮ್ಮೆಯ ವಿಚಾರ ಅಲ್ವಾ ಪ್ರಿಯ ಮಿತ್ರರೇ. ಸುವರ್ಣಗಿರಿ ಅಶೋಕನ ಕಾಲದಲ್ಲಿ ಕರ್ನಾಟಕದ ಭಾಗವಾಗಿತ್ತು. ಈ ಪ್ರದೇಶಗಳೆಲ್ಲ ವ್ಯಾಪಾರಿ ಮಾರ್ಗಗಳಾಗಿದ್ದು ಪರಸ್ಪರ ಸಂಪರ್ಕದಲ್ಲಿದ್ದವು. ಅಶೋಕ ಮಾಡಿದ ಮೊದಲ ಹಾಗೂ ಕೊನೆಯ ಯುದ್ಧವಾದ ಕಳಿಂಗ ಯುದ್ಧದ ಬಗ್ಗೆ ತಿಳಿದುಕೊಳ್ಳೋಣ. ಪಟ್ಟಾಭಿಷಿಕ್ತನಾಗಿ 8 ವರ್ಷಗಳ ನಂತರ ಅಶೋಕನು ಕಳಿಂಗವನ್ನು ವಶಪಡಿಸಿಕೊಂಡನು. ಈ ಯುದ್ಧದಲ್ಲಿ ಸುಮಾರು 1,50,000 ಸೈನಿಕರು ಸೆರೆಯಾದರು. ಸುಮಾರು 1 ಲಕ್ಷದಷ್ಟು ಜನರು ಯುದ್ಧದಲ್ಲಿ ಮೃತರಾದರು. ಇಂತಹ ಯುದ್ಧಗಳಿಂದಾಗುವ ಸಾವು ನೋವುಗಳಿಂದ ಅಶೋಕ ಚಕ್ರವರ್ತಿ ನೊಂದುಕೊಂಡನು. ಇದಕ್ಕಿಂತಲೂ ಹೆಚ್ಚಿನದಾಗಿ ಸಹಜೀವಿಗಳನ್ನು ಗೌರವಿಸುತ್ತಾ ನಿಷ್ಠೆಯಿಂದ ಸನ್ಮಾರ್ಗದಲ್ಲಿ ನಡೆಯುವ ಮುಗ್ಧ ಜನತೆಯು ಯುದ್ಧದಿಂದ ಗಾಯಗೊಂಡಿದ್ದಾರೆ ಅಥವಾ ಸತ್ತಿದ್ದಾರೆ ಹಾಗೂ ತಮ್ಮನ್ನು ಪ್ರೀತಿಸುವವರಿಂದ ಅಗಲಿದ್ದಾರೆ ಎನ್ನುವ ವಿಚಾರ ಅಶೋಕನಿಗೆ ಅತಿಯಾದ ನೋವನ್ನು ಉಂಟು ಮಾಡಿತು. ಹೀಗಾಗಿಯೇ ಕಳಿಂಗವನ್ನು ವಶಪಡಿಸಿಕೊಂಡ ನಂತರ ಅಶೋಕನು ವಿಚಲಿತಗೊಂಡು ಪಶ್ಚಾತ್ತಾಪದಿಂದ ಧರ್ಮದ ಕಡೆಗೆ ಪ್ರೇರೇಪಿತನಾದನು ಹಾಗೂ ಅಹಿಂಸೆಯನ್ನು ಪ್ರತಿಪಾದಿಸಿದನು. ಮೌರ್ಯ ಸಾಮ್ರಾಜ್ಯವು ಅಶೋಕನ ಕಾಲದಲ್ಲಿ ಇಲ್ಲಿಯ ತನಕ ಇತ್ತು. ಯಾವ ರೀತಿ ವಿಶಾಲವಾಗಿತ್ತು ಅನ್ನೋದನ್ನ ಚರ್ಚೆ ಮಾಡೋಣ. ಅಶೋಕನು ತನ್ನ ವಿಶಾಲವಾದ ಸಾಮ್ರಾಜ್ಯವನ್ನು ವಿವಿಧ ಪ್ರಾಂತ್ಯಗಳಾಗಿ ವಿಂಗಡಿಸಿ ಆಳ್ವಿಕೆ ನಡೆಸಿದನು. ಅವನ ರಾಜನೀತಿಯನ್ನು ಶಾಸನಗಳಲ್ಲಿ ಉಲ್ಲೇಖಿಸಲಾಗಿದೆ. ಇವು ನಮಗೆ ದೊರೆತಿರುವ ಮೊಟ್ಟ ಮೊದಲ ಶಾಸನಗಳಾಗಿವೆ. ಇವುಗಳಲ್ಲಿ ಅಶೋಕನ ದೇವನಾಂಪ್ರಿಯ, ಪ್ರಿಯದರ್ಶಿ ಎಂಬ ಬಿರುದುಗಳು ಬಳಕೆಯಾಗಿವೆ. ದೇವನಾಂಪ್ರಿಯ, ಪ್ರಿಯದರ್ಶಿ ಅಂದರೆ ದೇವರಿಗೆ ಅತ್ಯಂತ ಪ್ರಿಯನಾದವನು ಅಂತ ಇದರ ಅರ್ಥ. ಅಶೋಕ ಮಹಾರಾಜನು ಕಳಿಂಗ ಯುದ್ಧದ ನಂತರ ಆದ ಪ್ರಾಣಹಾನಿಯಿಂದ ಬದಲಾದನು. ಬುದ್ಧನು ಬೋಧಿಸಿದ ದಯೆ ಇವನನ್ನು ಪ್ರಭಾವಿಸಿತು. ನಂತರ ಅವನು ಬುದ್ಧನ ವಿಚಾರಗಳನ್ನು ದೇಶದಾದ್ಯಂತ ಸಾರಿದನು. ಈ ಕಾರ್ಯಕ್ಕಾಗಿಯೇ ಧರ್ಮ ಮಹಾಮಾತ್ರರನ್ನು ನೇಮಿಸಿದನು. ಅಶೋಕನ ಕಾಲದಲ್ಲಿ ಬಹಳ ಪ್ರಾಮುಖ್ಯತೆಯನ್ನು ಪಡೆದಿದ್ದಂತಹ ಅಧಿಕಾರಿಗಳೆಂದರೆ ಧರ್ಮ ಮಹಾಮಾತ್ರರು. ಇದಕ್ಕೆ ನೇಮಿಸಿದ ಅಶೋಕ ಅಂದ್ರೆ ಬುದ್ಧನ ವಿಚಾರಗಳನ್ನ ಪ್ರಾಚೀನ ಭಾರತದಲ್ಲಿ ದೇಶಾದ್ಯಂತ ಹರಡಲು ಇವರನ್ನ ನೇಮಕ ಮಾಡ್ತಾನೆ. ಅಶೋಕನು ಹೊರಡಿಸಿದ ಶಾಸನಗಳಲ್ಲಿ ಧರ್ಮದ ವಿಚಾರಗಳು ವ್ಯಕ್ತವಾಗಿವೆ. ಇವು ಅಶೋಕ ಧರ್ಮವೆಂದೇ ಪ್ರಖ್ಯಾತವಾಗಿವೆ. ಚಿತ್ರದಲ್ಲಿ ಗಮನಿಸಿ ನೋಡಿ, 4 ಸಿಂಹಗಳ ಪೀಠದಲ್ಲಿ ಆಕರ್ಷಕ ಧರ್ಮಚಕ್ರ. ಇದು ಅಶೋಕನ ಕಾಲದ್ದು. ಈಗ ನಾವು ಇದನ್ನ ರಾಷ್ಟ್ರ ಲಾಂಛನವಾಗಿ ಬೆಳೆಸ್ಕೊಂಡಿದೀವಲ್ವ, ನಮ್ಮ ದೇಶದಲ್ಲಿ ರಾಷ್ಟ್ರ ಲಾಂಛನವಾಗಿ ಬೆಳೆಸ್ಕೊಂಡಿದೀವಿ. ಭಾರತದ ಕರೆನ್ಸಿ ಇದೆಯಲ್ಲ, ಇಂಡಿಯನ್ ಕರೆನ್ಸಿಯ ನೋಟುಗಳಲ್ಲಿ ಹಾಗೂ ನಾಣ್ಯಗಳಲ್ಲಿ ಗಮನಿಸಬಹುದು. ಅಶೋಕನ ಅನೇಕ ಶಾಸನಗಳು ಪ್ರಾಕೃತ ಭಾಷೆಯಲ್ಲಿವೆ. ಇವುಗಳು ಬ್ರಾಹ್ಮಿ ಲಿಪಿಯಲ್ಲಿವೆ. ಅಶೋಕನ ಕಾಲದಲ್ಲಿ ಪ್ರಾಕೃತ ಭಾಷೆಯನ್ನು ಬಳಸ್ತಿದ್ರು, ಆದ್ರ ಲಿಪಿ ಬ್ರಾಹ್ಮಿ ಭಾಷೆಯೂ ಆಗಿದ್ದಾವೆ. ಕನ್ನಡದ ಲಿಪಿಗಳಿದ್ದಾವಲ್ಲ ಈಗ, ಇವು ಸಹ ಬ್ರಾಹ್ಮಿ ಲಿಪಿಯ ಮೂಲ ರೂಪವಾಗಿದ್ದಾವೆ. ಕರ್ನಾಟಕದ ಚಿತ್ರದುರ್ಗ ಜಿಲ್ಲೆಯ ಬ್ರಹ್ಮಗಿರಿಯಲ್ಲಿಯೂ ಅಶೋಕನ ಶಿಲಾಶಾಸನಗಳು ಪತ್ತೆಯಾಗಿವೆ. ಅಶೋಕನ ಸಾರನಾಥ ಸ್ತಂಭವೊಂದರಲ್ಲಿ ವ್ಯಕ್ತವಾಗಿರುವ ಚಿಹ್ನೆಯನ್ನು ಇಂದು ನಾವು ಭಾರತದ ರಾಜಲಾಂಛನವಾಗಿ ಬಳಸಿಕೊಂಡಿದ್ದೇವೆ. ನೋಡಿ, ಇದೇ ರಾಜಲಾಂಛನ. ಅಶೋಕನ ಸಾರನಾಥ ಸ್ಥಳದಲ್ಲಿರುವಂತಹ ಸ್ತಂಭದಿಂದ ತೆಗೆದುಕೊಳ್ಳಲಾಗಿದೆ. ವ್ಯಾಪಕವಾದ ವ್ಯಾಪಾರ ಹಾಗೂ ಕೃಷಿಯ ಬೆಳವಣಿಗೆಯನ್ನು ಈ ಕಾಲದಲ್ಲಿ ಕಾಣುತ್ತೇವೆ. ಕೃಷಿಯನ್ನು ಹೆಚ್ಚಿಸಲು ಸರ್ಕಾರ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿತ್ತು. ಆಗಿನ ಕಾಲದಲ್ಲಿ ಕೃಷಿ ಬೆಳವಣಿಗೆಗೆ ಅಶೋಕ ಹೆಚ್ಚಿನ ಮಹತ್ವವನ್ನು ಕೊಟ್ಟಿದ್ದ. ನಾವು ಸಹ ಇಂದಿನ ಆಧುನಿಕ ಯುಗದಲ್ಲೂ ಕೃಷಿಗೆ ಹೆಚ್ಚಿನ ಮಹತ್ವವನ್ನು ಕೊಡ್ತಾ ಇದ್ದೀವಿ. ಅದನ್ನು ಅಭಿವೃದ್ಧಿಪಡಿಸುವುದಕ್ಕಾಗಿ ಬಹಳ ಶ್ರಮ ವಹಿಸುತ್ತಿರುವುದನ್ನು ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಗಳು ನಾವು ಕಾಣಬಹುದಾಗಿದೆ.
ವಿಶೇಷ ತೆರಿಗೆ ಸ್ಪೆಷಲ್ ಟ್ಯಾಕ್ಸ್ ಅದರಿಂದ ವಿನಾಯಿತಿ ಸ್ಪೆಷಲ್ ಟ್ಯಾಕ್ಸ್ಗಳಿಂದ ವಿನಾಯಿತಿ ಸೌಲಭ್ಯವನ್ನು ಈ ಹಿನ್ನೆಲೆಯಲ್ಲಿ ನೀಡಲಾಗಿತ್ತು. ವಿಶಾಲ ಭೂ ಪ್ರದೇಶದ ಆಳ್ವಿಕೆಯನ್ನು ನಡೆಸಲು ವಿವಿಧ ಅಧಿಕಾರಿಗಳಿದ್ದರು. ಆಗಿನ ಕಾಲದಲ್ಲಿ ಅಶೋಕನ ವಿಶಾಲ ಭೂ ಪ್ರದೇಶಕ್ಕೆಲ್ಲ ಆಡಳಿತ ನಿರ್ವಹಿಸಲು ವಿವಿಧ ಬಗೆಯ ಅಧಿಕಾರಿ ವರ್ಗಗಳು ಇದ್ರು. ಶಾಶ್ವತ ಸೈನ್ಯದ ಅಗತ್ಯವೂ ಅವರಿಗಿತ್ತು. ಇವೆಲ್ಲವನ್ನು ನೆರವೇರಿಸಲು ತೆರಿಗೆ ಬೇಕಾಗಿತ್ತು. ಪರ್ಮನೆಂಟ್ ಆರ್ಮಿ ಬೇಕು ಅಂದ್ರೆ, ಶಾಶ್ವತ ಸೈನ್ಯ ಬೇಕು ಅಂದ್ರೆ, ರಾಜ್ಯ ಸುಭದ್ರವಾಗಿರ್ಬೇಕು ಅಂದ್ರೆ ಪರ್ಮನೆಂಟ್ ಆರ್ಮಿ ಇರಬೇಕು, ಶಾಶ್ವತ ಸೈನ್ಯ ಇರಬೇಕು. ಅದನ್ನ ನಿರ್ವಹಣೆ ಮಾಡಲು ಹಣ ಬೇಕಲ್ವಾ, ಆ ಹಣಕ್ಕಾಗಿ ತೆರಿಗೆ ಬೇಕಾಗಿರ್ತದೆ. ತೆರಿಗೆಯನ್ನು ಸಹ ವಿಧಿಸ್ತಿದ್ರು ಮೌರ್ಯರ ಕಾಲದಲ್ಲಿ, ಅಶೋಕನ ಕಾಲದಲ್ಲಿಯೂ ಸಹ. ಇದೇ ಅಲ್ಲದೆ ಭೂ ಕಂದಾಯವೂ ಸಹ ರಾಜನ ಮೂಲ ಆದಾಯವಾಗಿತ್ತು. ಇವುಗಳ ಸಂಗ್ರಹಣೆಯಲ್ಲಿ ವಿವಿಧ ಅಧಿಕಾರಿಗಳು ಶ್ರಮಿಸುತ್ತಿದ್ದರು. ಗೂಢಚಾರರು ಮಾಹಿತಿಗಳನ್ನು ರಾಜನಿಗೆ ಸಲ್ಲಿಸುತ್ತಿದ್ದರು. ಇಂಟೆಲಿಜೆನ್ಸಿ ವ್ಯವಸ್ಥೆಯಲ್ಲಿ ಗೂಢಚಾರರು ಇದ್ರು. ಅವರು ಮಾರುವೇಷದಲ್ಲಿದ್ದು ಯಾವ ಪ್ರದೇಶಗಳಲ್ಲಿ ಏನೇನಾಗ್ತದೆ, ಎಲ್ಲೆಲ್ಲಿ ಏನೇನಾಗ್ತದೆ ಅನ್ನೋದನ್ನೆಲ್ಲ ಅಶೋಕನ ಕಾಲದಲ್ಲಿ ರಾಜನಿಗೆ ತಿಳಿಸ್ತಿದ್ರು. ಈಗಲೂ ಸಹ ನಮ್ಮ ಭಾರತದಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಗೂಢಚಾರಿ ವ್ಯವಸ್ಥೆಗಳನ್ನು ಇಟ್ಕೊಂಡಿದ್ದಾವೆ. ನದಿ ಹಾಗೂ ಭೂ ಹಾದಿಗಳನ್ನು ನಿಯಂತ್ರಿಸುವ ಮೂಲಕ ವ್ಯಾಪಾರ ಹಾಗೂ ವಾಣಿಜ್ಯದ ಮೇಲೆ ಹತೋಟಿಯನ್ನು ಸಾಧಿಸಲಾಗಿತ್ತು. ಪ್ರೀತಿಯ ಮಕ್ಕಳೇ, ಇಲ್ಲಿವರೆಗೂ ಮೌರ್ಯ ಸಾಮ್ರಾಜ್ಯದ ಬಗ್ಗೆ, ಸಾಮ್ರಾಟ ಅಶೋಕನ ಬಗ್ಗೆ ತಿಳ್ಕೊಂಡೆವು. ಈಗ ನಾವು ಕುಶಾಣರ ಬಗ್ಗೆ ತಿಳ್ಕೊಳ್ಳೋಣ. ಇವರು ಕುಶಾಣರು ಭಾರತದ ಹೊರಗಿನಿಂದ ಬಂದಂತಹ ಬುಡಕಟ್ಟು ಜನಾಂಗದವರು. ಗ್ರೀಕರ ನಂತರ ಭಾರತೀಯ ಚರಿತ್ರೆ ಹಾಗೂ ಸಂಸ್ಕೃತಿಯ ಮೇಲೆ ಪ್ರಭಾವ ಬೀರಿದವರು ಕುಶಾಣರು. ಗ್ರೀಕರು ಪ್ರಾಚೀನ ಭಾರತದ ಕೆಲವು ಪ್ರದೇಶಗಳನ್ನ ವಶಪಡಿಸಿಕೊಂಡು ಆಳ್ತಾ ಇದ್ರು. ಗ್ರೀಕರ ದೊರೆ ಡೇರಿಯಸ್ ಕಾಲದಲ್ಲಿ ಇರಬಹುದು ಭಾರತದ ವಾಯುವ್ಯ ಭಾಗದ ಕೆಲವು ಭಾಗಗಳನ್ನ ಆಳ್ವಿಕೆ ಮಾಡಿದ್ರು. ಅವ್ರ ನಂತರ ಬಂದಂತವರು ಕುಶಾಣರು. ಬೌದ್ಧ ಧರ್ಮಕ್ಕೆ ವಿಶೇಷ ಪ್ರೋತ್ಸಾಹವನ್ನು ನೀಡಿದವರು ಇವರು. ಮಹಾಯಾನ ಪಂಥವು ಇವರ ಆಶ್ರಯದಲ್ಲಿ ಹೆಚ್ಚಿನ ಪ್ರೋತ್ಸಾಹವನ್ನು ಪಡೆಯಿತು. ಬೌದ್ಧ ಧರ್ಮವು ಗೌತಮ ಬುದ್ಧನ ನಂತರ ಕವಲುಗಳಾಗಿ ಹೊಡೆಯುತ್ತದೆ. ಹೀನಯಾನ ಪಂಥ ಮತ್ತು ಮಹಾಯಾನ ಪಂಥ ಅಂತ. ಈ ಕುಶಾಣರು ಮಹಾಯಾನ ಪಂಥಕ್ಕೆ ಹೆಚ್ಚು ಪ್ರೋತ್ಸಾಹವನ್ನು ಕೊಡ್ತಾರೆ. ಗಾಂಧಾರ ಶಿಲ್ಪಕಲೆ ಬಹಳ ವೈಶಿಷ್ಟ್ಯವಾಗಿರುವಂಥದ್ದು. ಗಾಂಧಾರ ಶಿಲ್ಪಕಲೆ ಗಾಂಧಾರ ನಾಡಿನಲ್ಲಿ ಈ ಶಿಲ್ಪಕಲೆ ಉಗಮವಾಗ್ತದೆ. ಇವರಿಂದ ವಿಕಸಿತಗೊಂಡಿತು, ಹರಡುತ್ತದೆ. ಮೌರ್ಯರ ನಂತರದಲ್ಲಿ ಕಾಣುವ ಪ್ರಮುಖ ರಾಜಮನೆತನವೇ ಕುಶಾಣರದು. ಮಧ್ಯ ಏಷ್ಯಾದಿಂದ ಭಾರತಕ್ಕೆ ವಲಸೆ ಬಂದ ಅಲೆಮಾರಿ ಜನಾಂಗದ ಮೂಲ ಹೊಂದಿದವರು ಕುಶಾಣರು. ಇವರು ಮಿಡಲ್ ಏಷ್ಯಾದಿಂದ ಭಾರತಕ್ಕೆ ವಲಸೆ ಬರ್ತಾರೆ. ಅಲೆಮಾರಿ ಜನಾಂಗ ಇವರು ಮೂಲ. ಇದನ್ನು ನಾವು ಕುಶಾಣರಲ್ಲಿ ಕಾಣಬಹುದು. ಇವರು ಯೂಚಿ ಸಂತತಿಯವರು. ಇದೇ ಸಮಯದಲ್ಲಿ ಶಕರು ಹಾಗೂ ಪಾರ್ಥಿಯನ್ನರು ವಾಯುವ್ಯ ಭಾಗದಲ್ಲಿ ನೆಲೆಸಿದ್ದ ವಿದೇಶಿ ಸಮುದಾಯಗಳು. ಕುಶಾಣರು ಭಾರತಕ್ಕೆ ಬಂದಂಥ ಸಮಯದಲ್ಲಿ ವಾಯುವ್ಯ ಭಾಗದಲ್ಲಿ ಶಕರು ಮತ್ತು ಪಾರ್ಥಿಯನ್ನರು ಇರ್ತಾರೆ. ಅವರು ವಿದೇಶಿ ಸಮುದಾಯದವರು, ವಿದೇಶಿ ಗುಂಪುಗಳಾಗಿದ್ರು. ಕುಶಾಣರು ಏನ್ ಮಾಡ್ತಾರಪ್ಪ ಅಂದ್ರೆ ಶಕ ಮತ್ತು ಪಾರ್ಥಿಯನ್ನರನ್ನು ಸೋಲಿಸಿ ಗಾಂಧಾರ ಪ್ರದೇಶದಲ್ಲಿ ನೆಲೆಸಿದ್ರು. ಕುಶಾಣರ ಸಾಮ್ರಾಜ್ಯದ ಸ್ಥಾಪಕ ಯಾರಪ್ಪ ಅಂದ್ರೆ ಕುಜಲ್ ಕಡ್ಫೀಸಸ್. ಈ ರಾಜಮನೆತನದ ಸಂಸ್ಥಾಪಕ. ವಿಮಾ ಕಡ್ಫೀಸಸ್ ಮತ್ತು ಕನಿಷ್ಕ ಈ ವಂಶದ ಮುಖ್ಯ ದೊರೆಗಳು. ಯೂಚಿಗಳು ಮೂಲತಃ ಬುಡಕಟ್ಟುಗಳಿಗೆ ಸೇರಿದವರು. ಕುಜಲ್ ಕಡ್ಫೀಸನ ನೇತೃತ್ವದಲ್ಲಿ ಯೂಚಿ ಬಣಗಳು ಐಕ್ಯಗೊಂಡವು. ಯೂಚಿ ಬಣಗಳಿದ್ವಲ್ಲ, ಆ ಬಣಗಳೆಲ್ಲ ವಿವಿಧ ಗುಂಪುಗಳಾಗಿ ಒಡೆದಿದ್ದು. ಅದನ್ನು ಒಂದುಗೂಡಿಸ್ತವನು ಯಾರಪ್ಪ ಅಂದ್ರೆ ಕುಜಲ್ ಕಡ್ಫೀಸಸ್. ಇವನ ಮುಖಂಡತ್ವದಲ್ಲಿ ಯೂಚಿ ಬಣಗಳು ಎಲ್ಲವೂ ಸಹ ಒಂದಾದವು. ಈತನು ಹಿಂದೂ ಕುಶ್ ಬೆಟ್ಟಗಳನ್ನು ದಾಟಿ ಕಾಬೂಲ್ ಹಾಗೂ ಕಾಶ್ಮೀರದಲ್ಲಿ ಬಂದು ನೆಲೆಸಿದನು. ವಿಮಾ ಕಡ್ಫೀಸನ ಕಾಲದಲ್ಲಿ ಚಿನ್ನದ ನಾಣ್ಯಗಳನ್ನು ಹೊರಡಿಸಲಾಯಿತು. ಬಹಳ ಮುಖ್ಯವಾದ ಅಂಶ ಇದು. ವಿಮಾ ಕಡ್ಫೀಸ್ ಅವನ ಕಾಲದಲ್ಲಿ ಚಿನ್ನದ ನಾಣ್ಯಗಳನ್ನು, ಗೋಲ್ಡ್ ಕಾಯಿನ್ಗಳನ್ನ ಹೊರಡಿಸಲಾಗ್ತದೆ. ಇದರ ಅರ್ಥ ಏನಪ್ಪಾ ಅಂದ್ರೆ ಕುಶಾಣರ ಸಾಮ್ರಾಜ್ಯ ಸುಭಿಕ್ಷವಾಗಿತ್ತು ಅನ್ನೋದನ್ನ ಸೂಚಿಸುತ್ತದೆ. ಇಲ್ಲಿಂದ ಮುಂದಕ್ಕೆ ಕುಶಾಣರು ಸಾಮಾನ್ಯವಾಗಿ ಚಿನ್ನದ ಹಾಗೂ ತಾಮ್ರದ ನಾಣ್ಯಗಳನ್ನೇ ಟಂಕಿಸಿದರು. ಮುಂದುವರೆದು ವಿಮಾ ಕಡ್ಫೀಸನ ನಂತರ ಬಂದವನೇ ಕನಿಷ್ಕ. ಕುಶಾಣರಲ್ಲಿ ಬಹಳ ಅತ್ಯಂತ ಪ್ರಸಿದ್ಧವಾದ ಅರಸ ಅಂದ್ರೆ ಕನಿಷ್ಕ. ಇವನ ಆಳ್ವಿಕೆ ಅಡಿಯಲ್ಲಿ, ಇವನ ಆಡಳಿತದ ಅವಧಿಯಲ್ಲಿ ಕುಶಾಣರ ಮನೆತನವು ವ್ಯಾಪಕವಾಗಿ ಬೆಳೆಯಿತು. ಇವನು ಸಾಮಾನ್ಯ ಶಕ 78ರಲ್ಲಿ ರಾಜಾಳ್ವಿಕೆಯನ್ನು ಪ್ರಾರಂಭಿಸಿ ಹೊಸ ಯುಗವೊಂದನ್ನು ನಾಂದಿ ಹಾಡಿದನು. ಪ್ರಾರಂಭ ಮಾಡ್ತಾನೆ. ಇದನ್ನು ಶಕಯುಗವೆಂದು ಚರಿತ್ರೆಯಲ್ಲಿ ಕರೀತಾರೆ. ಭಾರತದಲ್ಲಿ ಕನಿಷ್ಕನ ಆಳ್ವಿಕೆಯ ವ್ಯಾಪ್ತಿಯು ದಕ್ಷಿಣದ ಸಾಂಚಿ ಹಾಗೂ ಪೂರ್ವದ ಬನಾರಸ್ಸಿನವರೆಗೆ ಹರಡಿತ್ತು. ಮಧ್ಯ ಏಷ್ಯಾವನ್ನು ಒಳಗೊಂಡ ಇವನ ಆಳ್ವಿಕೆಯು ವಿಶಾಲವಾದ ಸಾಮ್ರಾಜ್ಯವನ್ನು ಹೊಂದಿತ್ತು. ಪುರುಷಪುರವು ಕನಿಷ್ಕನ ರಾಜಧಾನಿ. ಇವನ ಮತ್ತೊಂದು ಕಾಲದ ಮುಖ್ಯ ನಗರ ಮಥುರಾ. ಪ್ರಾಚೀನ ಭಾರತದ ಭೂಪಟವನ್ನು ಗಮನಿಸಿ ವಿದ್ಯಾರ್ಥಿ ಮಿತ್ರರೇ. ಕ್ರಿಸ್ತ ಶಕ 150ರಲ್ಲಿ ಭಾರತ. ಇದನ್ನು ನಾನು ಇನ್ನೊಂದು ಪುಸ್ತಕದಿಂದ ಪ್ರಾಚೀನ ಭಾರತದ ಭೂಪಟದ ಮ್ಯಾಪನ್ನು ತೆಗೆದುಕೊಂಡು ನಿಮಗೆ ತಿಳಿಸುತ್ತಿದ್ದೇನೆ, ನಿಮ್ಮ ಸ್ಟಡಿಗೆ ಅನುಕೂಲವಾಗಲೆಂದು. ನೋಡಿ, ಇದು ಪ್ರಾಚೀನ ಭಾರತದ ಭೂಪಟವಾಗಿದೆ. ಕನಿಷ್ಕನ ಸಾಮ್ರಾಜ್ಯ ಈ ರೀತಿ ಚಿಕ್ಕಿ ಇದೆಲ್ಲ ಡಾಟ್. ಇದು ನೋಡಿ, ಇಲ್ಲಿಂದ ಸ್ಟಾರ್ಟ್ ಆಗ್ತದೆ. ನೋಡಿ, ಸ್ಟಾರ್ಟ್ ಆಗಿದೆ. ಇಲ್ಲಿಂದ ಬಂದು ಇಷ್ಟು ಭಾಗ ಇದು ಕನಿಷ್ಕನ ಸಾಮ್ರಾಜ್ಯವಾಗಿತ್ತು. ಸಾಂಚಿಯಿಂದ ಸ್ಟಾರ್ಟ್ ಆಗಿದ್ದು. ಇಲ್ಲಿ ನೋಡಿ, ದಕ್ಷಿಣ ಭಾಗದಲ್ಲಿ ಇಲ್ಲಿ ಸಾಂಚಿ ಬರ್ತದೆ. ಸಾಂಚಿ ಸ್ತೂಪವು ಇದೆ. ಇಲ್ಲಿಂದ ಪ್ರಾರಂಭವಾಗಿದ್ದು. ನೋಡಿ, ಇಲ್ಲೆಲ್ಲ ಸ್ಟಾರ್ಟ್ ಆಗಿದ್ದು.
ಈ ಕಡೆ ಎಲ್ಲ ಬರ್ತದೆ ಮಧ್ಯ ಏಷ್ಯಾ ಈ ಭಾಗ ಇದೆಲ್ಲವೂ ಸಹ ಕಾನಿಷ್ಕನ ಕಾಲದ ಸಾಮ್ರಾಜ್ಯದ ಭಾಗವಾಗಿತ್ತು. ಪುರುಷಪುರ ಇಲ್ಲಿದೆ ನೋಡಿ, ಇದು ಈಗ ಪಾಕಿಸ್ತಾನ ರಾಷ್ಟ್ರದಲ್ಲಿ ಬರ್ತದೆ. ಇಷ್ಟು ಭಾಗ ಕಾನಿಷ್ಕನ ಸಾಮ್ರಾಜ್ಯವಾಗಿತ್ತು. ಹಾಗೂ ಗಾಂಧಾರ ನಾಡು ಅಂತ ಕರೀತಾರಲ್ಲ, ಇದು ಗಾಂಧಾರ ಅಂತ ಕರೀತಿದ್ರು ಆಗಿನ ಕಾಲದಲ್ಲಿ. ಅರ್ಥವಾಯ್ತಲ್ಲ. ಕನಿಷ್ಕನು ಬೌದ್ಧ ಧರ್ಮಕ್ಕೆ ನೀಡಿದ ಆಶ್ರಯದಿಂದಾಗಿ ಅದು ಮತ್ತಷ್ಟು ಸಮೃದ್ಧಿಯಿಂದ ಬೆಳೆಯಲು ಸಾಧ್ಯವಾಯಿತು. ಆ ಕಾಲದಲ್ಲಿದ್ದಂತಹ ಬೌದ್ಧ ಧರ್ಮದ ಪ್ರಮುಖ ವಿದ್ವಾಂಸರುಗಳೆಂದರೆ ನಾಗಾರ್ಜುನ, ಅಶ್ವಘೋಷ, ವಸುಮಿತ್ರ, ಸಂಘರ್ಷ ಮುಂತಾದ ಬೌದ್ಧ ವಿದ್ವಾಂಸರನ್ನು ಇವನ ಕಾಲದಲ್ಲಿ ಕಾಣ್ತೇವೆ ನಾವೆಲ್ಲರೂ ಸಹ. 4ನೇ ಬೌದ್ಧ ಸಮಾವೇಶವನ್ನು ಕಾಶ್ಮೀರದಲ್ಲಿ ಕನಿಷ್ಕನ ನೇತೃತ್ವದಲ್ಲಿ ನಡೆಯಿತು. ಅಂದ್ರೆ ಬೌದ್ಧ ಧರ್ಮದ ಬಗ್ಗೆ ಚರ್ಚಿಸಲು ಕಾಶ್ಮೀರದ ಕುಂಡಲಿವನ ಅಂತ ಬರ್ತದೆ. ಆ ಪ್ರದೇಶದಲ್ಲಿ ಕನಿಷ್ಕನು 4ನೇ ಬೌದ್ಧ ಸಮ್ಮೇಳನವನ್ನ ನಡೆಸ್ತಾನೆ. ಆತನು ಅಶೋಕನ ರೀತಿಯಲ್ಲಿ ಬೌದ್ಧ ಧರ್ಮ ಪ್ರಚಾರಕ್ಕಾಗಿ ಮಧ್ಯ ಏಷ್ಯಾ ಹಾಗೂ ಚೀನಾಗಳಿಗೆ ನಿಯೋಗಗಳನ್ನು ಕಳುಹಿಸಿದ್ದನು. ಇವನ ಕಾಲದಲ್ಲಿ ಕಲೆ ಮತ್ತು ವಾಸ್ತುಶಿಲ್ಪವೂ ಸಹ ಪ್ರೋತ್ಸಾಹವನ್ನು ಪಡೆಯಿತು. ಡಿಯರ್ ಸ್ಟೂಡೆಂಟ್ಸ್, ನೋಡಿ ಬೌದ್ಧ ಮಹಾಸಮ್ಮೇಳನಗಳು ನಡೆದಂತ ಸ್ಥಳಗಳ ಬಗ್ಗೆ ತಿಳ್ಕೊಳ್ಳೋಣ. ಸಮ್ಮೇಳನ, ರಾಜ್ಯಾಶ್ರಯ, ಸ್ಥಳ, ಅಧ್ಯಕ್ಷತೆ. ಪ್ರಥಮ ಸಮ್ಮೇಳನ ಅಜಾತಶತ್ರು ರಾಜಗೃಹ, ಸ್ಥಳ, ಅಧ್ಯಕ್ಷತೆ ವಹಿಸಿದ್ದವನು ಮಹಾಕಶ್ಯಪ. 2ನೇ ಸಮ್ಮೇಳನ ರಾಜ್ಯಾಶ್ರಯ ಕೊಟ್ಟಿದ್ದಂಥವನು ಕಾಲಾಶೋಕ. ನಡೆದಂಥ ಸ್ಥಳ ವೈಶಾಲಿ. ಅಧ್ಯಕ್ಷತೆಯನ್ನು ವಹಿಸಿದ್ದವರು ಸಭಾಕಾಮಿ. 3ನೇ ಸಮ್ಮೇಳನ ಇದನ್ನು ನಡೆಸಿದಂತಹ ಮಹಾಸಾಮ್ರಾಟ ಅಶೋಕ. ಎಲ್ಲಿ ನಡೀತು ಅಂದರೆ ಪಾಟಲಿಪುತ್ರ. ಅಧ್ಯಕ್ಷತೆಯನ್ನು ವಹಿಸಿದ್ದವನು ಮಗ್ಗಲಿಪುತ್ತ ತಿಸ್ಸ. 4ನೇ ಸಮ್ಮೇಳನ ನಡೆಸಿದಂಥವನು ಕನಿಷ್ಕ. ನಡೆದಂಥ ಸ್ಥಳ ಕಾಶ್ಮೀರದ ಕುಂಡಲಿವನ. ಅಧ್ಯಕ್ಷತೆಯನ್ನು ವಹಿಸಿದ್ದವನು ವಸುಮಿತ್ರ. ಡಿಯರ್ ಸ್ಟೂಡೆಂಟ್ಸ್, ಇದುವರೆಗೂ ಇತಿಹಾಸ ಅಧ್ಯಾಯ 16 ಮೌರ್ಯರು ಮತ್ತು ಕುಶಾಣರು ಬಗ್ಗೆ ನಾವು ಈ ವಿಡಿಯೋದಲ್ಲಿ ತಿಳಿದುಕೊಂಡಿದ್ದೇವೆ. ವಿಡಿಯೋವನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಲ್ಲರಿಗೂ ಸಹ ಧನ್ಯವಾದಗಳು.